ರಮೇಶ್ ಅರವಿಂದ್ ಕನ್ನಡಿಗರ ಮನಸ್ಸು ಗೆದ್ದ ನಟ. ಹಾಯ್, ಎಲ್ರಿಗೂ ನಮಸ್ಕಾರ. ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದು ನಾವು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಪ್ರತಿಭಾವಂತ ನಟ, ನಿರ್ದೇಶಕ, ನಿರೂಪಕ ರಮೇಶ್ ಅರವಿಂದ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಒಂದಷ್ಟು ಮಾತಾಡಲಿಕ್ಕಿದೆ ನನಗೆ ರಮೇಶ್ ಅರವಿಂದ್ ಅವರ ಬಗ್ಗೆ. ರಮೇಶ್ ಅರವಿಂದ್ ಅಂದರೆ ಎಲ್ರಿಗೂ ಕೂಡ ಬಹಳ ಇಷ್ಟ. ಅವರಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೋ ಅಂತ ನಮಗೆ ಅದರ ಬಗ್ಗೆ ಲೆಕ್ಕ ಇಲ್ಲ. ಆದರೆ ಅವರನ್ನು ದೇಶಿಸುವರೇ ನಮ್ಮ ಈ ಒಂದು ದಕ್ಷಿಣ ಭಾರತದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಆ ಥರ ಗೌರವ ಕೊಟ್ಟು ಗೌರವವನ್ನು ಕಾಪಾಡಿಕೊಂಡು ಬಂದಂತಹ ಒಂದು ಬಹಳ ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ. ಎನರ್ಜೆಟಿಕ್ ರಮೇಶ್ ಅರವಿಂದ್ ಅಂತ ಹೇಳ್ಬೋದು. ಉತ್ಸಾಹದ ಚಿಲುಮೆ, ಸದಾ ನಗು, ಸತ್ತವರನ್ನು ಕೂಡ ಬಡಿದೆಬ್ಬಿಸುವಂತಹ ಮೋಟಿವೇಶನ್ ಟಾಕರ್, ಸ್ಫುರದ್ರೂಪಿ, ಮಾತಿನ ಮಲ್ಲ, ಹಾಗೆ ಚಿರ ಯುವಕ. ಹೊಗಳಿದರೂ ಸಾಲದು, ಹೊಗಳಲಿಕ್ಕೆ ಹೋದರೆ ಮತ್ತೆ ಬರೀಲಿಕ್ಕೆ ಅದನ್ನು ಪದವಿಲ್ಲ, ಹೇಳಲಿಕ್ಕೆ ಪದವಿಲ್ಲ. ಅಂತಹ ಒಂದು ಎನರ್ಜೆಟಿಕ್ ಪರ್ಸನ್, ಅದೆಲ್ಲರಿಗೂ ಗೊತ್ತಲ್ವ. ಅದಕ್ಕೆ ನೋಡಿ, ಅವರು ಇವತ್ತು ಕೂಡ ಯಾವಾಗ ನೋಡಿದ್ರು ಅವರು ಚಿರ ಯುವಕನೇ. ಅವರಿಗೆ 62 ವಯಸ್ಸಾದ್ರೂ ಇವತ್ತು ಚಿರ ಯುವಕನಂತೆ ಅವರು ಕಾಣೋದು. ಯಾಕೆಂದರೆ ಅವರಲ್ಲಿರುವ ಒಂದು ಆತ್ಮವಿಶ್ವಾಸ, ಹಾಗೆ ಒಂದು ಸದಾ ಸಂತೋಷ ಮತ್ತು ಒಂದು ಸಮಾಧಾನವನ್ನು ಕಾಪಾಡಿಕೊಂಡು ಬಂದಂತಹ ಒಂದು ವ್ಯಕ್ತಿತ್ವ. ಈಗ ರಮೇಶ್ ಅರವಿಂದ್ ಅವರು ಹಲವಾರು ಕ್ಷೇತ್ರದಲ್ಲಿ ಅವರು ಸದಾ ಉತ್ಸಾಹದ ಚಿಲುಮೆ ಆಗಿದ್ದಾರೆ. ಆದರೆ ಅವರು ಸಿನಿಮಾ ರಂಗದಲ್ಲಾಗಲಿ, ವೈಯಕ್ತಿಕ ಬದುಕಲ್ಲಾಗಲಿ, ದಾಂಪತ್ಯ ಜೀವನದಲ್ಲಾಗಲಿ ಎಲ್ಲೂ ಕೂಡ ತಮ್ಮ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡಿದವರು ಅಲ್ಲ. ಅವರ ಹೆಸರನ್ನು ಎಲ್ಲೂ ನೆಗೆಟಿವ್ ಆಗಿ ತಳುಕು ಹಾಕ್ಕೊಂಡವರು ಅಲ್ಲ. ಅವರಿಗೆ ಅದೆಷ್ಟೆಷ್ಟೆಷ್ಟೋ ಅಭಿಮಾನಿಗಳಿದ್ದಾರೆ. ಆದರೆ ಅವರನ್ನು ದ್ವೇಷ ಪಡುವರಂತೂ ಈ ಒಂದು ದಕ್ಷಿಣ ಭಾರತದಲ್ಲಿ ಯಾರೂ ಇಲ್ಲ ಅಂತ ನಮಗೆ ಮತ್ತೊಮ್ಮೆ ಕೂಡ ಹೇಳ್ಬೋದು. ಅವರ ನುಡಿಯಂತೆ ನಡೆದಂತೆ ನುಡಿ ಅಲ್ವಾ. ಅವರ ಒಂದೊಂದು ಮೋಟಿವೇಶನಲ್ ಟಾಕ್ ಇದೆ ಅಲ್ವಾ, ಅದು ಹೊಸ ತಲೆಮಾರಿನವರ ತಲೆಯಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದರೆ, ಅವರೆಲ್ಲಿ ಮೋಟಿವೇಶನ್ ಟಾಕ್ ಕೊಡ್ತಾರೆ ಅಲ್ಲೆಲ್ಲ ಅವತ್ತು ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿಯವರು ಅವತ್ತು ಚಕ್ಕರ್ ಹೊಡಿಯಾಗಿದ್ದರು, ಅವತ್ತಿನ ದಿನ ಚಕ್ಕರ್ ಹೊಡಿಯಲ್ಲಂತೆ. ಇದು ನಾನು ಹತ್ತಿರದಿಂದ ಕೇಳಿದಂತಹ ಒಂದು ವಿಷಯ. ಯಾಕೆಂದರೆ ಅವರ ಮಾತು ಹಾಗಿತ್ತು. ಒಳ್ಳೆಯ ಭಾಷಣಗಾರ, ಒಳ್ಳೆಯ ಮೋಟಿವೇಶನ್ ಟಾಕರ್. ಯಾಕಂದರೆ ಅವರು ಕೂಡ ಅದರಂತೆ ನಡೀತಾರೆ. ಅವರು ಏನು ಮಾತಾಡ್ತಾರೆ ಅದರಂತೆ ನಡೆಯುವಂಥ ಒಂದು ಶಕ್ತಿ ಕೂಡ ಅವರಲ್ಲಿದೆ. ಹಾಗಾಗಿ ಅವರನ್ನು ಸದಾಕಾಲ ಹಳೆಯ ಅಭಿಮಾನಿಗಳಿಂದ ಹಿಡಿದು ಈಗಿನ ಮಕ್ಕಳವರೆಗೆ ನಮ್ಮ ರಮೇಶ್ ಅರವಿಂದ್ ಅವರನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈ ರಮೇಶ್ ಅವರ ಮಾತುಗಳಲ್ವ ಎಲ್ಲರೂ ಕೂಡ ಅದನ್ನು ಪಾಲಿಸ್ತಾರೆ, ಹೆಚ್ಚಿನ ವಿದ್ಯಾರ್ಥಿನಿಯರೆಲ್ಲ. ಯಾಕೆಂದರೆ ಅವರ ಪ್ರತಿಯೊಂದು ಮಾತುಗಳು ಕೂಡ ಅದರಲ್ಲಿ ಒಂದು ಶಕ್ತಿ ಇದೆ, ಬೇರೆಯವರನ್ನು ಬಡಿದೆಬ್ಬಿಸುವಂಥ ಶಕ್ತಿ ಇದೆ. ಅದರಂತೆ ಅವರು ಕೂಡ ನಡೀತಾ ಇದ್ದಾರಲ್ವ. ಹಾಗಾಗಿ ಅವರ ಮಾತಿಗೆ ಬಹಳಷ್ಟು ತೂಕವಿದೆ. ಅವರು ಹೆಚ್ಚಾಗಿ ಶಾಲೆಗೆ ಮತ್ತು ಕಾಲೇಜುಗಳಿಗೆಲ್ಲ ಹೋಗಿ ಭಾಷಣ ಕೊಡ್ತಾರೆ. ಒಳ್ಳೆಯ ಭಾಷಣಗಾರ. ಒಂದು ಕಾಲದಲ್ಲಿ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿ ಕೂಡ ಆಗಿದ್ದರು, ಇಂಜಿನಿಯರ್ ಪದವಿದ್ದಾರೆ. ಆದರೆ ಅವರಿಗೆ ಈ ನಟನೆ ಅಥವಾ ಈ ಕಲೆಯಲ್ಲಿ ಬಹಳ ಆಸಕ್ತಿ ಇರೋದರಿಂದ ಅವರು ಸಣ್ಣ ಪುಟ್ಟ ಪಾತ್ರಗಳಲ್ಲೆಲ್ಲ ಅಭಿನಯ ಮಾಡ್ತಾಯಿದ್ರು. ಹಾಗೆ ಮಾಡ್ತಾ ಅವರಿಗೆ ನಾಯಕ ಪಾತ್ರ, ಆಮೇಲೆ ಹಾಸ್ಯಪ್ರಧಾನವಾದ ಪಾತ್ರ, ಹೀಗೆ ಒಂದೊಂದು ರೀತಿಯ ಪಾತ್ರಗಳಲ್ಲಿ ಕೂಡ ಅಭಿನಯ ಮಾಡಲಿಕ್ಕೆ ಶುರು ಮಾಡಿದರು. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅಭಿನಯ ಮಾಡಲಿಕ್ಕೆ ಶುರು ಮಾಡಿದರು. ಮತ್ತು ಎಲ್ಲ ಭಾಷೆಯ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇದೆ. ಆಮೇಲೆ ಭಾಷೆ ಮೇಲೆ, ಪ್ರತಿಯೊಂದು ಭಾಷೆಯಲ್ಲಿ ಅವರು ಮಾತಾಡುವಾಗಲೂ ಕೂಡ ಭಾಷೆ ಮೇಲೆ ಒಳ್ಳೆಯ ಹಿಡಿತ ಕೂಡ ಇದೆ ಅವರಿಗೆ. ಅದಲ್ಲದೆ ಅವರಿಗೆ ಕನ್ನಡ ಸಿನಿಮಾ ರಂಗದ ಪ್ರತಿಯೊಬ್ಬ ಸಣ್ಣ ನಟರಿಂದ ಹಿಡಿದು ದೊಡ್ಡ ದೊಡ್ಡ ನಟರ ಜೊತೆ ಒಳ್ಳೆಯ ಬಾಂಧವ್ಯ ಇದೆ. ಪರಭಾಷಾ ನಟರ ಜೊತೆ ಕೂಡ ಒಳ್ಳೆಯ ಬಾಂಧವ್ಯ ಇದೆ. ಈಗ ಜಯರಾಮ್, ಕಮಲ್ ಹಾಸನ್, ಇನ್ನು ಹಲವಾರು ಜನರ ಜೊತೆ ಅವರಿಗೆ ಒಳ್ಳೆಯ ಗೆಳೆತನ ಇದೆ. ಯಾರ ಹತ್ರ ಕೋಪಿಸ್ಕೊಂಡವರಲ್ಲ, ಯಾರ ಹತ್ರ ದ್ವೇಷ ಸಾಧಿಸಿದವರಲ್ಲ, ಯಾರ ಹತ್ರ ಮಾತು ಬಿಟ್ಟವರಲ್ಲ. ಅಂತಹ ಒಂದು ವಿಶೇಷ ವ್ಯಕ್ತಿತ್ವದ ನಮ್ಮ ನಟ ಅಂದರೆ ಅದು ನಮ್ಮ ರಮೇಶ್ ಅರವಿಂದ್ ಅವರು. ರಮೇಶ್ ಅರವಿಂದ್ ಅವರು ಹುಟ್ಟಿದ್ದು 1964 ಸೆಪ್ಟೆಂಬರ್ 10, ಅಂದರೆ 62 ವಯಸ್ಸಲ್ವ. ಅಂದರೆ ಖಂಡಿತವಾಗಿ ಅವರನ್ನು ನೋಡಿದರೆ 40 ವಯಸ್ಸು ಥರ ಇದೆ. ಯಾಕೆಂದರೆ ಅದು ಅವರನ್ನು ಇಟ್ಟುಕೊಂಡ ರೀತಿ, ಅವರು ಹೇಳ್ತೀವಲ್ಲ, ಸದಾ ಅವರು ತುಂಬ ಉತ್ಸಾಹಿ ಆಗಿರ್ತಾರೆ. ಅವ್ರು ಯಾವುದು ನೆಗೆಟಿವ್ ಯೋಚನೆ ಮಾಡಲ್ಲಂತೆ. ಅವರು ಒಂದೊಂದು ಸಲ ದಾರಿಯಲ್ಲಿ ಬರುವಾಗ, ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರುವಾಗ ರೋಡಲ್ಲೆಲ್ಲ ಹಲವಾರು ಜನರನ್ನು ಕಾಣಲಿಕ್ಕೆ ಸಿಗ್ತಾರಲ್ವ. ಆಗ ಅವರು ಯೋಚನೆ ಮಾಡ್ತಾರಂತೆ, ಯಾರ ಮುಖದಲ್ಲೂ ನಾವಿಲ್ಲ, ಸದಾ ಏನೋ ಒಂದು ದುಃಖದಲ್ಲ ಅಥವಾ ಏನೋ ಒಂದು ಅರ್ಜೆಂಟ್ ಥರ ತುರಿಯಲ್ಲಿ ರೋಡ್ ಕ್ರಾಸ್ ಮಾಡೋದು, ಹಾಗೆ ಹೋಗೋದು, ಹೀಗೆ ಹೋಗೋದು,
ಸದಾ ಬ್ಯುಸಿ ಥರ ಮನುಷ್ಯನ ಮುಖದಲ್ಲಿ ನಾವು ಯಾಕೋ ಬದುಕೋದು ಅನ್ನೋ ಥರ ಮನುಷ್ಯನು ರೋಡಲ್ಲಿ ಓಡಾಡ್ತಾ ಇದ್ದಾರೆ ಅಥವಾ ಪ್ರತಿಯೊಂದು ಈಗ ಸಿಟಿಗಳಲ್ಲಿ ಹೋದಾಗ ಒಬ್ಬೊಬ್ಬರು ಮನುಷ್ಯನ ಮುಖದಲ್ಲಿ ನಾವು ಟೆನ್ಷನ್ ಬಿಟ್ಟು ಇನ್ನೇನು ಕಾಣೋದಿಲ್ಲ. ಆದರೆ ಬದುಕೋದು ಯಾವಾಗ ಅಂತ ಅವರ ಪ್ರಶ್ನೆ. ತಮಗಾಗಿ ಬದುಕೋದು ಯಾವಾಗ, ಇನ್ನೊಬ್ಬರನ್ನು ನಾವು ನಗಿಸೋದು ಯಾವಾಗ ಅಂತ ಅವರ ಪ್ರಶ್ನೆ. ಸದಾ ನಾವು ಟೆನ್ಷನ್ನಲ್ಲಿದ್ದರೆ ಬೇರೆಯವರನ್ನು ನಾವು ನೆಮ್ಮದಿಯಾಗಿಡಿಸಿದಾಗ ನಾವು ನೆಮ್ಮದಿಯಾಗಿರೋದು ಯಾವಾಗ ಅಂತ ಮೋಟಿವೇಶನಲ್ಲಿ ಅವರು ಕೊಡ್ತಾರೆ. ಒಂದು 140 ಹೆಚ್ಚಿನ ಚಿತ್ರದಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಆದರೆ ಯಾವುದೇ ಹಾಮಿಲ್ಲ. ನಾನೊಬ್ಬ ನಟ, ನಾನೊಬ್ಬ ದೊಡ್ಡ ಕಲೆಗಾರ, ಅತ್ಯುತ್ತಮ ಭಾಷಣಗಾರ ಅಂತ ಒಂದು ಯಾವ ಹಾಮಿಲ್ಲದ ಅಂಥ ಒಂದು ಒಳ್ಳೆಯ ವ್ಯಕ್ತಿ, ಬಹಳ ಸರಳವಾದ ವ್ಯಕ್ತಿ. ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯ ಮಾಡಿದರು. ತಮ್ಮಲ್ಲಿ ಒಂದಷ್ಟು ಪ್ರತಿಭೆ ಇದ್ರೂ ಅವರು ಕನ್ನಡನ್ನು ಇಷ್ಟಪಟ್ಟಾಗೆ ಬೇರೆ ಭಾಷೆಯನ್ನು ಖಂಡಿತವಾಗಿ ಇಷ್ಟಪಟ್ಟಿಲ್ಲ. ಆದರೆ ಅವರು ಹೆಚ್ಚಾಗಿ ಇರೋದು ಕೂಡ ಕನ್ನಡಿಗರ ಹೃದಯದಲ್ಲಿ. ಯಾಕಂದರೆ ಅವರು ಅಷ್ಟು ಸಿನಿಮಾದಲ್ಲಿ ಅವರು ಅಭಿನಯ ಮಾಡಿದರು. ಅವರು ನಾಯಕನಾಗಿ ಅಭಿನಯ ಮಾಡಿದ ಒಂದೊಂದು ಸಿನಿಮಾ ಎಷ್ಟು ಅದ್ಭುತ ಅಲ್ವಾ. ಅಮೇರಿಕಾ ಹೀಗೆ ಹಲವಾರು ಸಿನಿಮಾ ಇದೆ. ನಮ್ಮೂರ ಮಂದಾರ ಹೂವೇ, ಹೇಳ್ತಾ ಹೋದರೆ ಬೇಕಾದಷ್ಟು ಸಿನಿಮಾಗಳಿದೆ. ಎಲ್ಲದರಲ್ಲಿ ಒಳ್ಳೆ ನೈಜ ಅಭಿನಯ, ನೈಜ ಪಾತ್ರ. ಯಾಕಂದರೆ ಸ್ವಲ್ಪ ಕುಳ್ಳಗಿರುವವರಿಗೆ ಸಿನಿಮಾದಲ್ಲಿ ಚಾನ್ಸಸ್ ಇಲ್ಲ ಅಂತಾರೆ. ತುಂಬ ಅದನ್ನು ಸುಳ್ಳು ಮಾಡಿದವರು. ಯಾಕೆಂದರೆ ದ್ವಾರಕೀಶ್, ನಮ್ಮ ರಮೇಶ್ ಅರವಿಂದ್ ಅಷ್ಟೊಂದು ಕುಳ್ಳ ಅಲ್ಲದ್ರೂ ಅವರಿಗೆ ಸಾಧಾರಣವಾಗಿ ಬಹಳ ದೊಡ್ಡ ಒಂದು ದೇಹ ಇರುವಂಥ ಮನುಷ್ಯ ಅಲ್ಲ. ಆದರೆ ಸಿನಿಮಾದಲ್ಲಿ ಅವರಿಗೆ ಎಷ್ಟೆಷ್ಟು ಒಳ್ಳೆಯ ಅವಕಾಶ ಅಲ್ವ. ಅವರು ಕೊಟ್ಟ ಒಂದೊಂದು ಸಿನಿಮಾಗಳು, ಅವರಿಗೆ ಸಿಕ್ಕಿದ ಒಂದೊಂದು ಸಿನಿಮಾದ ಹಾಡುಗಳು ಕೂಡ ಅದ್ಭುತವಾಗಿದೆ. ಈಗ ಈ ವೀಕೆಂಡ್ ರಮೇಶ್ ಕಾರ್ಯಕ್ರಮ ತಗೊಂಡಾಗ ಅನೇಕ ಸಾಧಕರ ಜೀವನ ಕಥೆಗಳನ್ನು ಬೆಳಕಿಗೆ ತಂದಂಥ ನಟ. ಅದು ಅವರು ನಿರೂಪಣೆ ಮಾಡೋಗ ಅವರ ಮಾತು ಹೇಗಿರುತ್ತೆ ಅಂದರೆ ಖಂಡಿತವಾಗಿ ಅಲ್ಲಿಂದ ಎದ್ದು ಹೋಗಲಿಕ್ಕೆ ಯಾರಿಗೂ ಕೂಡ ಮನಸ್ಸು ಬರಲ್ಲ. ಎಲ್ಲಾದರೂ ಅವರು ಒಂದು ಮಾತಿನ ಮೂಲಕವಾದರೂ ಅವರ ನೆಗೆಟಿವ್ ಕಮೆಂಟ್ ಅವರಿಗೆ ಬಂದಿದೆಯಾ ಕೇಳಿದರೆ ಖಂಡಿತವಾಗಿ ಇಲ್ಲ. ಯಾಕಂದರೆ ಅಷ್ಟೊಂದು ಒಳ್ಳೆಯ ಮಾತುಗಾರ, ಅಷ್ಟೊಂದು ಪ್ರತಿಭೆ ಇದೆ ಅವರಲ್ಲಿ. ಎಲ್ಲದರ ಬಗ್ಗೆ ಅವರಿಗೆ ಜ್ಞಾನ ಇದೆ. ಬದುಕು ಅಂದರೆ ಏನು, ಸಿನಿಮಾ ಅಂದರೆ ಏನು, ನಿರೂಪಣೆ ಅಂದರೆ ಹೇಗೆ, ಹಾಸ್ಯ ಅಂದರೆ ಏನು, ಗಂಭೀರ ಪಾತ್ರ ಹೇಗೆ ಅಥವಾ ಭಗ್ನ ಪ್ರೇಮಿಯ ಪಾತ್ರ ಹೇಗೆ, ಒಂದು ಸಿನಿಮಾದಲ್ಲಿ ಒಬ್ಬ ಮೋಸಗಾರನ ಪಾತ್ರ ಹೇಗೆ, ಹೀಗೆ ಬೇರೆ 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 ಥರವಾದ ಪಾತ್ರ ಜೊತೆ ಅವರ ವೈಯಕ್ತಿಕ ಬದುಕನ್ನು ಕೂಡ ಅಷ್ಟು ಚೆನ್ನಾಗಿ ತಗೊಂಡು ಹೋದಂಥ ಮಹಾನ್ ವ್ಯಕ್ತಿ ಇವರು. ಯಾವತ್ತೂ ನಾನು ನೋಡಿ ಇಲ್ಲ ರಮೇಶ್ ಅರವಿಂದ್ ಅವರ ಕಟ್ಟೌಟಿಗೆ ಮಾಲೆ ಹಾಕಿರೋದು, ಹಾಲು ಒಯ್ದಿದ್ದು. ಆದರೆ ಅವರು ಅವತ್ತಿನಿಂದ ಇವತ್ತಿನವರೆಗೆ ಸಮಾನವಾಗಿದ್ದಾರೆ ನೋಡಿ. ಅವರ ಪ್ರತಿಭೆಗೆ ಯಾವಾಗಲೂ ಕುಂದುಕೊರತೆ ಇರಲಿಲ್ಲ. ಅಥವಾ ಅವರ ಒಂದು ಯಾವುದೇ ಸಿನಿಮಾದ ಒಂದು ನಟನೆ ಬಗ್ಗೆ ಕೂಡ ನೆಗೆಟಿವ್ ಕಮೆಂಟ್ ಬಂದಿರಲ್ಲ. ಹಾಗಾಗಿ ಒಂದೇ ರೀತಿಯಲ್ಲಿ ಬದುಕಿ ತೋರಿಸಿದವರು. ಹಾಗೆ ಕುಟುಂಬದಲ್ಲಿ ಕೂಡ ಅಷ್ಟೇ, ಹೆಂಡತಿ ಮಕ್ಕಳ ಜೊತೆ ಬಹಳ ಖುಷಿಯಾಗಿ ಬದುಕಿದವರು. ಪ್ರತಿಯೊಂದು ಭಾಷೆಯನ್ನು ಕೂಡ ಅವರು ನಿರಾಳವಾಗಿ ಮಾತಾಡ್ತಾಯಿದ್ರು. ಹಾಗೆ ತನ್ನ ಆತ್ಮಗೌರವವನ್ನು ಕೂಡ ಚೆನ್ನಾಗಿ ಬೆಳೆಸಿ ಇನ್ನೊಬ್ಬರಿಗೂ ಕೂಡ ಅದು ಆತ್ಮವಿಶ್ವಾಸವನ್ನು ಕಲಿಸಿ, ಹೇಳಲ್ವ ನುಡಿಯಂತೆ ನಡೆಯಂತೆ ನುಡಿ ಅಂತ ನಾನು ಹಿಂದೆ ಹೇಳಿದಾಗೆ ಅವೆರಡನ್ನು ಅತಿ ಸೂಕ್ಷ್ಮವಾಗಿ ಕಾಪಾಡಿಕೊಂಡು ಬಂದಂತಹ ವ್ಯಕ್ತಿತ್ವ. ನೀವೆಲ್ಲ ನಮ್ಮ ಮುಂದೆ ನಮ್ಮ ನಂತರವೂ ಕೂಡ ಒಂದಷ್ಟು ವರ್ಷಗಳು ಆರೋಗ್ಯವಾಗಿ ಸತಾಯಿಷಿಯಾಗಿ ಇರಬೇಕು ಸರ್. ಈ ಥರ ನಿಮ್ಮಂತಹ ಒಂದು ಒಳ್ಳೆ ಅದ್ಭುತ ಕಲಾವಿದ, ಅದ್ಭುತ ಮಾತುಗಾರ, ಅದ್ಭುತವಾದ ಮೋಟಿವೇಶ್ನಲ್ ಟಾಕರ್ ನಮ್ಮ ಈ ಒಂದು ಕೆಟ್ಟು ಹೋಗ್ತಿರುವ ಸಮಾಜಕ್ಕೆ ಖಂಡಿತವಾಗಿ ಬೇಕು. ನಿಮಗೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಧೈರ್ಯ, ಇನ್ನಷ್ಟು ಆರೋಗ್ಯ ಎಲ್ಲವೂ ದೇವರು ಕರುಣಿಸಿ ಪ್ರತಿಯೊಂದು ಕಾಲೇಜು ಮತ್ತು ಕೆಲವರು ಕೆಲಸ ಮಾಡೋ ಜಾಗಕ್ಕೆಲ್ಲ ಹೋಗಿ ನಿಮ್ಮ ಒಂದು ಅದ್ಭುತ ಒಂದು ಪ್ರತಿಭೆಯನ್ನು ಅವರಿಗೆಲ್ಲರಿಗೂ ಕೂಡ ಪಸರಿಸ್ತಾ ಇರಬೇಕು. ಇನ್ನಷ್ಟು ನಮ್ಮ ಸಮಾಜ ಒಳ್ಳೆಯ ಒಂದು ಸ್ಥಿತಿಗೆ ತಲುಪಬೇಕು. ಅದಕ್ಕೆ ನಿಮ್ಮಂಥವ್ರು ಬೇಕು. ನಿಮ್ಮಂಥವರಿಂದ ನಾವು ಕಲಿಯೋದು ಬಹಳಷ್ಟಿದೆ. ಹಾಗೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ತಪ್ಪಿದರೆ ತಪ್ಪು ಅಂತ ತಿಳಿಸಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ತಿಳಿಸಿ. ರಮೇಶ್ ಅರವಿಂದ್ ಅವರಿಂದ ನಾವು ಕಲಿತಾ ಬೆಳೆಯುತ್ತಾ ನಗುತ್ತಾ ಇರೋಣ. ಇನ್ನಷ್ಟು ಅವರ ಮೋಟಿವೇಶನಲ್ಲಿ ಕೇಳೋಣ. ಅವರ ಸಿನಿಮಾ ಬಂದರೆ ನಾವೆಲ್ಲ ಪ್ರೋತ್ಸಾಹ ಕೊಡೋಣ. ಮತ್ತಷ್ಟು ಅವರ ಆರೋಗ್ಯ ಆಯಸ್ಸಿಗಾಗಿ ನಾವು ಬೇಡೋಣ. ಇವತ್ತಿನ ನನ್ನ ವಿಡಿಯೋದ ಒಂದು
ಕಥೆಯ ಪ್ರಮುಖ ನಾಯಕ ಕೂಡ ನಮ್ಮ ರಮೇಶ್ ಅರವಿಂದ್ ಆಗಿತ್ತು. ಹಾಗೆ ಅವರಿಗೆ ನಿಮ್ಮ ಸಪೋರ್ಟ್ ಇರಲಿ, ಹಾಗೆ ನನ್ನ ಚಾನಲ್ಗೂ ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟ್ ಬೆಂಬಲ ಇದ್ದರೆ ಮತ್ತಷ್ಟು ಒಳ್ಳೆಯ ವೀಡಿಯೋಂದಿಗೆ, ಒಳ್ಳೆಯ ಕಲಾವಿದರ ವೀಡಿಯೋಂದಿಗೆ ನಾನು ಬರ್ತೀನಿ. ಒಳ್ಳೆಯ ಕಲಾವಿದೆಯರ ವೀಡಿಯೋಂದಿಗೆ ಬರ್ತೀನಿ. ಹಾಗೆ ಗಾಯಕಿಯರ ವೀಡಿಯೋಂದಿಗೆ ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.